ರೌಂಡಾಗಿ ಫುಲ್ಲು ವೈಟ್ ಬಿಳಿ ಮಾರ್ಬಲ್ ಶಿಲೆ ಅಂತಾರೆ ಇದಕ್ಕೆ, ಅದರಿಂದ ಕಟ್ಸಿರೋದು. ಹಾಯ್, ಸೊ ಎಲ್ಲರೂ ಹೆಂಗೆ ಅದರಿ? ನಾನು ಚಲೋ ಅದೀನಿ. ಸೊ ನಾ ಇವಾಗ ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ಅದೀನಿ. ಸೊ ಇಲ್ಲಿಂದ ನಾ ಬೀದರ್ಗೆ ಹೊಂಟೀನಿ. ಸೊ ಬೆಂಗಳೂರಿಂದ ಬೀದರ್ಗೆ ಹೋಗ್ಬೇಕಂದ್ರೆ ಇರೋದು ಒಂದೇ ಟ್ರೈನು, ಅದು ಎವ್ರಿ ಸ್ಯಾಟರ್ಡೇ ಇರುತ್ತೆ. ಸೊ ಈ ಟ್ರೈನು ಡೈರೆಕ್ಟ್ ಬೀದರ್ಗೆ ಹೋಗ್ಬೇಕಂತಂದ್ರೆ ಡೈರೆಕ್ಟ್ ಹೋಗಂಗಿಲ್ಲ. ಸೊ ಆಂಧ್ರ ದಾಟ್ಕೊಂಡು ಬೀದರ್ಗೆ ಹೋಗುತ್ತಿದ್ದು. ಸೊ ಪ್ಲಾಟ್ಫಾರ್ಮ್ 3 ಅಂತೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಸೊ ಟಾಪ್ ಆ್ಯಂಗಲಿಂದ ಬೆಂಗಳೂರು ಸಿಟಿ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ ಮುಂದೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ ಬಿಲ್ಡಿಂಗು, ರೈಲ್ವೆ ಸ್ಟೇಷನು. ಈ ರೈಲ್ವೆ ಸ್ಟೇಷನ್ ಮೇಲಿಂದ ನೋಡಿದ್ರೆ ಬೆಂಗಳೂರು ವ್ಯೂ ಸಂಜೆ ಟೈಮ್ ಅಲ್ಲ, ಸೊ ಸಖತ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡ್ಬೋದು ನೀವು ಇಲ್ಲಿ ಪ್ರತಿದಿನ ಬೆಂಗಳೂರು ಊಟ 8 ಟ್ರೈನ್ಗಳು ಬರ್ತವೆ. 8 ಟ್ರೈನ್ಗಳಲ್ಲಿ ಸಾವಿರಾರು ಜನ ಸಾವಿರಾರು ಕನಸುಗಳು ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. ಸೊ ಬೆಂಗಳೂರು ಒಂಥರ ಡ್ರೀಮ್ ಸಿಟಿ ಅಂತ ಹೇಳ್ಬೋದು. ಸೊ ಫೈನಲಿ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಬೀದರ್ಗೆ ಬರ್ಬೇಕಾದ್ರೆ 15 ಅವರು ಟೈಮ್ ತಗೋತು. ಫೈನಲಿ ಕರ್ನಾಟಕದ ಕಿರೀಟ ಸೂಪೀಸ್ ಅಂತ ಮಾಡುವಂತ ಬೀದರ್ಗೆ ಬಂದೇನಿ. ಸೊ ಟೈಮ್ 9:40 ಆಯ್ತು. ಬೀದರಲ್ಲಿ ಏನ್ ಫೇಮಸ್ ಬೆಳಗಿನ ತಿಂಡಿ ಅಂತ ನೋಡ್ಕೊಂಡು ಅದಾದ್ಮೇಲೆ ಬೀದರ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು. ಸೊ ನಾನಿವಾಗ ಹೋಗ್ತಾ ಇರೋದು ಗುರು ನಾನಕ್ ಜರ ಅಂತ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಏಕೈಕ ಗುರು ನಾನಕ್ ಮಂದಿರ ಅದು. ಸೊ ಸಿಖ್ ಧರ್ಮದವರ ಮಂದಿರ. ಸೊ ಇದು ಬೀದರ್. ಗುರು ನಾನಕ್ ಅವರು ಇಲ್ಲಿಗೆ ಯಾಕೆ ಬಂದರು, ಅದೇನು ಕತೆ ಅಂತ ಒಳಗೆ ಹೋಗಿ 1 by 1 ತಿಳ್ಕೊಂತ ಹೋಗೋಣ ಬರ್ರಿ. ನಮಸ್ಕಾರ. ಗುರು ನಾನಕ್ ಜೀರಾ ಬರ್ಲತ್ತಾವ ನೋಡ್ರಿ. ಇದು ಮನುಷ್ಯ ನಾನಕ್ ಜೀರ ಬರ್ಲತ್ತಾವ, ನೀಂಬು ಪಾನಿ ಕುಡ್ಲತ್ತಾವ, ತೋಲ್ ಬಿಸಿಲು ಆಗ್ಲತ್ತಾವ. ತೋಲ್ ಬಿಸಿಲಾಗದ ಕರ್ನಾಟಕದ ಪ್ರದೇಶ ಆಗಿದೆ. ತೋಲ್ ಬಿಸಿಲಾಗ್ತಾವ. ನೀಂಬು ಪಾನಿ ಕುಡಿಬೇಕಾ, ನಾನಕ್ ಜೀರಾ ಗುಡಿ ಅದ. तोल अमृत अदा अमृत। ये पिए तो कोई बीमारी नहीं होता, कैंसर कोई बीमारी नहीं होता, क्या भी बीमारी नहीं होएगा। इससे क्या है, ये अमृत है, ये सबको बोलना है। उधर सबको कर्नाटक प्रदेश ಎಲ್ಲ ಹೇಳಬೇಕಾಗಿತ್ತು. ಇದು ನೀಂಬು ಪಾನಿ ಕುಡಿಬೇಕಾ, ಚಲೋ ಇರ್ತಾವ, ಹೊಟ್ಟೆಗೆ ಥಂಡ ಇರ್ತಾವ. ನೀಂಬು ಪಾನಿ ಥಂಡ್ ಪಾ. ಇದು ನೋಡ್ರಿ ಗುರು ನಾನಕ್ ಜರದ್ದ ಮೇನ್ ಎಂಟ್ರೆನ್ಸ್ ಮಹಾದ್ವಾರ. ಸೊ ಇಲ್ಲಿಂದ ಒಳಗೆ ಹೋಗ್ಬೇಕು ಈಗ ನಾವು. ಬರೀ ಒಳಗೆ ಹೋಗೋಣ. ಸೊ ಅದು 15ನೇ ಶತಮಾನದ ಕಾಲಘಟ್ಟ. ಆ ಟೈಮಲ್ಲಿ ಹಿಂದೂ ಧರ್ಮದೊಳಗೆ ಜಾತೀಯತೆ, ಮೂಢನಂಬಿಕೆ ಅತಿಯಾಗಿ ನಡೀತಿರುತ್ತೆ. ಇದರ ವಿರುದ್ಧ ಗುರು ನಾನಕ್ ಅವರು ಸಿಡಿದೇಳ್ತಾರೆ. ಸಿಡಿದೆದ್ದು ಇದೆಲ್ಲ ತಪ್ಪು, ಏನಷ್ಟು ಆಚರಣೆಗಳಿಂದ ಹೊರಗೆ ಬನ್ನಿ ಅಂತ ಬೋಧನೆಗಳನ್ನು ಸಾರ್ತಾ ಪಂಜಾಬ್ನ ಅಮೃತಸರದಿಂದ ಹಿಡಿದು ಇಡೀ ಭಾರತ ಮತ್ತು ಹಲವಾರು ದೇಶಗಳನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸ್ತಾರೆ. ಸೊ ಈ ಸಂಚರಿಸಬೇಕಾದ್ರೆ ಗುರುನಾನಕರು ಬೀದರ್ಗೆ ಬಂದಿರ್ತಾರೆ. ಸೊ ಬೀದರ್ಗೆ ಬಂದಾಗ ಅವರು ಬೀದರ್ಗೆ ಭೇಟಿ ಕೊಟ್ಟ ಟೈಮಲ್ಲಿ ಬೀದರಲ್ಲಿ ಬರಗಾಲ ಉಂಟಾಗಿರುತ್ತೆ. ಸೊ ನೀರಿನ ವ್ಯವಸ್ಥೆ ಸರಿ ಇರೋಂಗಿಲ್ಲ, ಇಲ್ಲಿ ಜನ ಕುಡಿಯೋಕ್ಕೂ ಕೂಡ ನೀರು ಸಿಗ್ತಿರೋಂಗಿಲ್ಲ. ಸೊ ಇದನ್ನು ನೋಡಿದಂಥ ಗುರು ನಾನಕ್ ಅವರು ಅವರ ದಿವ್ಯ ಶಕ್ತಿಯಿಂದ ಈ ಸ್ಥಳದಲ್ಲಿ ಆವಾಗಲೇ ತೋರಿಸಿದ್ನಲ್ಲ, ಆ ಸ್ಥಳದಲ್ಲಿ ಒಂದು ಕೋಲಿಂದ ಒಂದು ಬಂಡೆನ ಸರಿಸ್ತಾರಂತೆ. ಆ ಬಂಡೆ ಕೆಳಗಿಂದ ಸಿಹಿ ನೀರು ಚಿಮ್ಕೊಂಡು ಹೊರಗೆ ಬರತ್ತಂತೆ. ಸೊ ಅಂದಿನಿಂದ ಹರಿಯೋಕ್ಕೆ ಸ್ಟಾರ್ಟ್ ಆದಂಥ ನೀರು ಇವತ್ತುವರೆಗೂ ಅಲ್ಲಿ ನೀರು ಹರಿತಾನೆ ಇದೆ. ಸೊ ಇದು ಗುರು ನಾನಕ್ ಅವರ ಪವಾಡ ಅಂತಲೇ ಹೇಳ್ತಾರೆ ಇಲ್ಲಿ ಜನ. ಸೊ ಅಲ್ಲಿಂದ ಗುರು ನಾನಕ್ ಅವರು ಸಾರಿದಂಥ ಅನೇಕ ತತ್ವಗಳನ್ನು ಇಟ್ಕೊಂಡು ಈಗ ಅದು ಒಂದು ಧರ್ಮವಾಗಿ ಬೆಳೆದು ನಿಂತಿದೆ. ಆ ಧರ್ಮವೇ ಸಿಖ್ ಧರ್ಮ. ಸೊ ಈ ಒಂದು ಗುರು ನಾನಕ್ ಜರ ಕರ್ನಾಟಕದಲ್ಲಿ ಅತಿ ದೊಡ್ಡ ಜರ ಸಿಖ್ ಧರ್ಮದವರು. ಇಲ್ಲೆಲ್ಲ ಇರೋದು ಪಂಜಾಬಿಯನ್ಸೆ. ಇವರೆಲ್ಲ ಪ್ರತಿದಿನ ಇಲ್ಲಿ ಪೂಜೆ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಪ್ರತಿದಿನ ಬಂದಂಥ ಭಕ್ತರಿಗೆ ಪ್ರತಿದಿನವೂ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಸೊ ತುಂಬ ಶಾಂತವಾದ ಪ್ಲೇಸು, ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಒಳಗಡೆ ಯಾರು ಬೇಕಾದರೂ ಬರ್ಬೋದು, ಮುಕ್ತವಾಗಿ ಸಂಚರಿಸ್ಬೋದು, ಮುಕ್ತವಾಗಿ ಹೊರಗೆ ಹೋಗ್ಬೋದು. ಇಲ್ಲಿ ಒಳಗೆ ಹೋಗ್ಬೇಕಂದ್ರೆ ಈ ರೀತಿ ಖರ್ಚು ಕಟ್ಕೊಂಡಿದ್ದಿಲ್ಲ, ಈ ರೀತಿ ಕಟ್ಕೊಳ್ಳೇಬೇಕಂತ. ಕಟ್ಕೊಂಡಿಲ್ಲ ಅಂದ್ರೆ ಒಳಗೆ ಬಿಡಂಗಿಲ್ಲ. ಸೊ ಇದು ಇವರ ಧರ್ಮದ ಸಂಸ್ಕೃತಿ ಅಂತ. ಈ ದೇವಸ್ಥಾನಕ್ಕೆ ಒಳಗೆ ಹೋಗ್ಬೇಕಂತಂದ್ರೆ ಈ ಥರ ಖರ್ಚು ಕಟ್ಕೊಂಡಿದ್ರೆ ಮಾತ್ರ ಒಳಗೆ ಬಿಡ್ತಾರೆ, ಇಲ್ಲಾಂದರೆ ಒಳಗೆ ಅಲೋ ಇಲ್ಲ ಅಂತ. ಸೊ ಇದು ಮೇನ್ ಪ್ಲೇಸು. ಸೊ ಇದು ಮೇನ್ ಗರ್ಭಗುಡಿ ಥರ. ಸೊ ಒಳಗೆ ಹೋಗ್ಬೇಕಂದ್ರೆ ಇಲ್ಲಿ ಈ ರೀತಿ ನೀರಿರತ್ತೆ, ನೀರಲ್ಲಿ ಕಾಲನ್ನ ತೊಳ್ಕೊಂಡು ಒಳಗೆ ಹೋಗ್ಬೇಕು. ಸೊ ನೋಡ್ರಿ, ಬಿಳಿ ಮಾರ್ಬಲ್ ಕಲ್ಲಿನಿಂದ ಕಟ್ಟಾರೆ ಈ ದೇವಸ್ಥಾನನ. ಈ ರೀತಿ ಕಾಲು ತಗೊಂಡು ಒಳಗೆ ಹೋಗ್ಬೇಕು.
ಮ್ಯಾಪ್ ಹಾಕಿದ್ದಾರೆ. ಈ ಮ್ಯಾಪಲ್ಲಿ ಗುರುನಾನಕ್ ಅವರು ಕಾಲ್ನಡಿಗೆಯಲ್ಲಿ ಇಡೀ ಭಾರತವನ್ನು ಸಂಚರಿಸಿದಂಥ ರೋಡ್ ಮ್ಯಾಪ್ ಇದು. ಸೊ ಅವರು ಬೀದರಿಗೆ ಬಂದಿದ್ದಂಥ ಮ್ಯಾಪು ಕೂಡ ಇಲ್ಲಿದೆ ನೋಡಿ, ಇದೇ ಮ್ಯಾಪ್ ಅದು. ಸೊ ಈ ರೂಮಲ್ಲಿ ಗುರುನಾನಕರು ಬಳಸಿದಂಥ ಪಲ್ಲಕ್ಕಿ ಇದೆ, ನೋಡ್ಬೋದು ನೀವು ಇಲ್ಲಿ. ಅಲ್ಲಿ ಬರೆದಿದ್ದಾರೆ ನೋಡಿ, ಟ್ರಾವೆಲ್ ಆಫ್ ಶ್ರೀ ಗುರು ನಾನಕ್ ದೇವ್ ಜಿ ಮಹಾರಾಜ್ ಅಂತ. ಪಂಜಾಬ್ನಿಂದ ಅವರ ಪಾದಯಾತ್ರೆ ಆರಂಭವಾಗುತ್ತಾ, ಅಲ್ಲಿಂದ ಶ್ರೀಲಂಕಾದವರೆಗೂ ಕೂಡ ನಡೆದಿದ್ದಾರೆ ಪಾದಯಾತ್ರೆ, ಸಿಖ್ ಧರ್ಮದ ಪ್ರಚಾರ ಮಾಡ್ತಾ. ಸೇಮ್ ಪಂಜಾಬ್ ಒಳಗೆ ಅಮೃತ್ ಮಂದಿರ ಇದೆಯಲ್ಲ, ಸ್ವರ್ಣ ಮಂದಿರ, ಸೊ ಅದೇ ರೀತಿ ಆರ್ಕಿಟೆಕ್ಟ್ ಇದೆ ಇದು ಕೂಡ, ನೋಡ್ಬೋದು ನೀವು ಇಲ್ಲಿ. ಕೋಟೆ ನೋಡಿ ಯಾವ ರೀತಿ ಕಟ್ಸಿದ್ದಾರೆ ಅಂದರೆ, ಇದ್ರ ವಿನ್ಯಾಸ ನೋಡಿ, ಆ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗಿ ರೌಂಡಾಗಿ ಫುಲ್ಲು ವೈಟ್ ಬಿಳಿ ಮಾರ್ಬಲ್ ಶಿಲೆ ಅಂತಾರೆ ಇದಕ್ಕೆ, ಅದರಿಂದ ಕಟ್ಸಿರೋದು. ತುಂಬಾ ಸುಂದರವಾಗಿದೆ. ਦੋਨੇ ਨੂੰ ਲਾ ਲੈਣੇ ਦੋਨੇ ਨੂੰ ਦਿਖਾ ਲੈਣੇ। चाचा अमृत कुंड किधर है? अमृत कुंड किधर है? अमृत कुंड वो जा रहे हैं अंदर? हाँ अंदर पूरा अंदर है, आगे जाओ. ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ, ಅಮೃತ್ ಕುಂಡ್ ಅಂತ. ಸೊ ಇದೇ ಪ್ಲೇಸು ಗುರು ನಾನಕ್ ಅವರು ಪವಾಡದಿಂದ ಸಿಹಿ ನೀರನ್ನ ಉದ್ಭವ ಮಾಡಿದಂಥ ಜಾಗ. ಕಾಣಿಸ್ತಿದ್ದಲ್ಲ ಅದ ಪ್ಲೇಸ್, ನೀರು ಬರ್ತಾರೆ. ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಆ ತಾತ, ಅಲ್ಲಿ ಕುಂತಿದ್ದಾರಲ್ಲ ಆ ತಾತ, ಅಮೃತ್ ಕುಂಡದಲ್ಲಿರೋ ನೀರನ್ನು ಎಲ್ಲರಿಗೂ ಕುಡಿಯೋಕೆ ಕೊಡ್ತಾರೆ. ಸೊ ಈ ನೀರನ್ನು ಕುಡಿದ್ರೆ ಎಲ್ಲ ರೋಗಗಳು ಕ್ಲಿಯರ್ ಆಗ್ತವೆ ಅಂತ ಹೇಳ್ತಾರೆ. ಅದು ರೂಮ್ ಕಡೆ ಹೊಂಟಿದ್ದೀನಿ ಈಗ. ಪ್ರಸಾದ ಏನೇನಿದೆ ಅಂತ ನೋಡೋಣ ಬನ್ನಿ, ಹೋಗ್ಬಿಟ್ಟು. ಅಷ್ಟೊತ್ತಿದೆ 12:30 ಆಯಿತು. ಸೊ ಇನ್ನೊಂದು 1 ಅವರ್ ಆದರೆ ಊಟ ಟೈಮ್ ಆಗುತ್ತೆ. ಸೊ ಊಟದ ಗೃಹ ಕೂಡ ತುಂಬ ದೊಡ್ಡದಾಗಿದೆ, ಬನ್ನಿ ಒಳಗೆ ಹೋಗೋಣ. ಇದೇ ಊಟದ ಕೈ ತೊಳಿಬೇಕು ಫಸ್ಟ್. ಊಟಕ್ಕೆ ಬರ್ಬೇಕಂದ್ರೆ ಊಟಕ್ಕೆ ಮುಂಚೆಲಿ ಕೈ ತೊಳ್ಕೊಂಡು ಹೋಗ್ಬೇಕು. ಅದು ಊಟದ ರೂಮ್ ಚೆನ್ನಾಗಿದೆ. ಇಲ್ಲೆಲ್ಲ ಪ್ಲೇಟ್ಗಳಿರ್ತವೆ, ನಾವೇ ಪ್ಲೇಟ್ ಎತ್ಕೋಬೇಕು, ಎತ್ಕೊಂಡು ಊಟಕ್ಕೆ ಹೋಗ್ಬೇಕು. ಬಂದಂಥ ಪ್ರತಿ ಭಕ್ತರಿಗೂ ಊಟದ ವ್ಯವಸ್ಥೆ ಇರುತ್ತೆ, ಈ ಥರ ಕೂತ್ಕೋಬೇಕು ನೋಡಿ. ಊಟಕ್ಕೆ ಚಪಾತಿ, ಇದೊಂದು ಯಾವುದೋ ರಸಮು, ಅನ್ನ ಕೊಟ್ಟಿದ್ದಾರೆ, ಹಾಗೆ ನೀರು. ಇಲ್ಲಿ ಕಾಣಿಸ್ತಿದ್ದಾವಲ್ಲ ಇವೆಲ್ಲ ರೂಮ್ಸ್ಗಳು, ಬಂದಂಥ ಭಕ್ತರಿಗೆ ಇರಲಿಕ್ಕೆ ರೂಮ್ಸ್ ವ್ಯವಸ್ಥೆ ಇದೆ ನೋಡಿ. ಎಷ್ಟು ದೊಡ್ಡದಿದೆ ಈ ಬಿಲ್ಡಿಂಗು. ಇದೆಲ್ಲ ಪಾರ್ಕ್ ಈ ಕಡೆ ಅಲ್ಲೂ. ಈ ಕಡೆ ಮುಂದೆ ಬಂದರೆ ಒಂದು ವಿಶಾಲವಾದ ಪಾರ್ಕ್ ಇದೆ, ಜನರಿಗೆಲ್ಲ ಕೂತ್ಕೊಳ್ಳೋಕ್ಕೆ, ಇರೋಕ್ಕೆ. ತಾತ ಗಿಡಕ್ಕೆ ನೀರು ಬಿಡ್ತಿದ್ದಾರೆ ನೋಡಿ ಇಲ್ಲಿ. ಪಾರ್ಕ್ ಒಳಗೆ ಒಂದು ದೊಡ್ಡದು ಸಿಖ್ ಧರ್ಮದ ಸ್ಟ್ಯಾಚು ಇದೆ. ನಮ್ಮ ಹಿಂದೂ ಧರ್ಮದ ಓಂ ಯಾವ ರೀತಿ ಇದೆ ಸ್ಟ್ಯಾಚು, ಚಿಹ್ನೆ, ಅದೇ ರೀತಿ ಇಲ್ಲೊಂದು ಸಿಖ್ ಧರ್ಮದ ಚಿಹ್ನೆ ಹಾಕಿದ್ದಾರೆ ನೋಡಿ, ಸಿಂಬಲ್ಲು. ಸೊ ಇದು ಸಿಖ್ ಧರ್ಮದ ಸಿಂಬಲ್. ಸೊ ನಮ್ಮದು ಹೆಂಗೆ ಓಂ ಇದೆಯೋ ಆ ರೀತಿ. ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ, ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಇನ್ನು ಮುಂದೆ ಈ ಚಾನಲಲ್ಲಿ ಬರ್ತಾ ಇರ್ತವೆ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕಾಗಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ.